ನಮಸ್ಕಾರ. ಇದು ಅವಲೋಕನ. ನಾನು ಶೀಲಾ ಭಟ್. ಇಂದು ಒಂದು ಸರಳ ಪ್ರಶ್ನೆಯನ್ನ ಕೇಳೋಣ. ನಾನು ಯಾಕೆ ಸುಂದರವಾಗಿಲ್ಲ? ಈ ಪ್ರಶ್ನೆ ಕನ್ನಡಿ ಮುಂದೆ ನಿಂತಾಗ ಮೂಡಿದ್ದಲ್ಲ. ಬೇರೆಯವರು ನನ್ನನ್ನು ನೋಡಿ ಕಂಪೇರ್ ಮಾಡಿದಾಗ ಮನಸ್ಸಲ್ಲಿ ಮೂಡಿತ್ತು. ನಾನು ಚಿಕ್ಕವಳಿದ್ದಾಗ ಎಲ್ಲರೂ ಹೇಳ್ತಾ ಇದ್ರು, ನೀನು ಸುಂದರವಾಗಿದೆಯಾ ಅಂತ. ಅದೇ ಸಮಯದಲ್ಲಿ ಇನ್ನೂ ಕೆಲವರು ಹೇಳ್ತಾ ಇದ್ರು, ನೀನು ಸುಂದರವಾಗಿಲ್ಲ ಅಂತ. ಆ ಕ್ಷಣದಲ್ಲಿ ನಾನು ನನ್ನನ್ನು ಅಳೆಯೋದಕ್ಕೆ ಶುರು ಮಾಡಿದೆ. ನನ್ನ ದೇಹ, ಆಕಾರ, ಪ್ರಮಾಣ, ಬಣ್ಣ ಎಲ್ಲ. ನನ್ನ ಬಗ್ಗೆ ಯಾರು ಸುಂದರ ನೀನು ಅಂತ ಹೇಳದೆ ಹೋಗಿದ್ರೆ ನಾನು ಸುಂದರ ಆಗಿರ್ತಿರ್ಲಿಲ್ವಾ? ಅಥವಾ ನೀ ಸುಂದರಿ ಅಲ್ಲ ಅಂತಂದ ತಕ್ಷಣ ಆ ಸೌಂದರ್ಯ ಹೊರಟು ಹೋಗುತ್ತಾ? ಸೌಂದರ್ಯ ನನ್ನೊಳಗಿನದಲ್ಲ. ಅದು ಹೊರಗಡೆಯ ಪರಿಮಾಣ, ಮಾಪನ, ಅಳತೆ. ಕನ್ನಡಿಯಲ್ಲಿ ನೋಡಿದಾಗ ನನ್ನ ಮುಖ ಕಾಣುತ್ತೆ. ಮನಸ್ಸಲ್ಲಿ ನೋಡಿದಾಗ ಈ ಸೌಂದರ್ಯ, ಅದಕ್ಕೆ ಸಂಬಂಧಪಟ್ಟ ಕಂಪ್ಯಾರಿಸನ್ನು ಕಾಣಿಸ್ತಾ ಹೋಗುತ್ತೆ. ಒಬ್ಬ ನಟಿ ಅಥವಾ ನಟ, ಒಬ್ಬ ಸುಂದರವಾದ ಇನ್ಫ್ಲೂಯೆನ್ಸರ್, ಒಬ್ಬ ಸೋಷಿಯಲ್ ಮೀಡಿಯಾ ಅಥವಾ ಹೊರಗಡೆಯಿಂದ ಕಾಣುವ ಒಂದು ಸುಂದರವಾದ ಅಡ್ವರ್ಟೈಸ್ಮೆಂಟ್. ಇಲ್ಲಿ ನಾನು ನನ್ನ ಮುಖವನ್ನು ನೋಡ್ತಾ ಇಲ್ಲ, ನಾನು ನನ್ನ ಅಲ್ಪತೆಯನ್ನು ನೋಡ್ತಾ ಇದ್ದೀನಿ. ಪ್ರಶ್ನೆ ಬದಲಾಗುತ್ತೆ. ನಾನು ಯಾಕೆ ಸುಂದರವಾಗಿಲ್ಲ ಅಂತಲ್ಲ, ನಾನು ಯಾಕೆ ಅವರಂಗಿಲ್ಲ? ನಾನು ಹುಟ್ಟಿದಾಗ ನನಗೆ ಈ ಸೌಂದರ್ಯದ ಕಲ್ಪನೆಯೇ ಇರಲಿಲ್ಲ. ನಾನು ಸುಂದರವಾಗಿಲ್ಲ ಅಥವಾ ಇದ್ದೀನಿ ಅನ್ನುವ ಭಾವನೆಯೇ ಇರಲಿಲ್ಲ. ಹಾಗಿದ್ರೆ ಈ ಭಾವನೆ ಬಂದಿದ್ದು ಹೇಗೆ? ಗೊತ್ತಾಗಲೇ ಇಲ್ಲ. ಬಹುಶಃ ನನ್ನ ಸುತ್ತಲೂ ಇರುವ ಜನ ನನ್ನನ್ನು ಬೇರೆಯವರೊಂದಿಗೆ ಹೋಲಿಸಿದಾಗ, ಅಥವಾ ನನಗಿಂತ ತುಂಬ ಸುಂದರವಾಗಿ ಅಂತ ಅನ್ನಿಸಿಕೊಳ್ಳುವ ಬೆಳ್ಳಗಿರುವ, ತೆಳ್ಳಗಿರುವ ವ್ಯಕ್ತಿಗಳನ್ನು, ಕ್ಲಾಸ್ಮೇಟ್ಸನ್ನು ಅಥವಾ ಅಕ್ಕಪಕ್ಕದ ಜನರನ್ನು ನೋಡಿದಾಗ ನನ್ನ ಭಾವನೆಯಲ್ಲಿ ಬಂದಿರ್ಬೋದು. ಅಥವಾ ಯಾರೋ ಸುಂದರವಾದ ನಟಿ, ಇನ್ಫ್ಲೂಯೆನ್ಸರ್ ಅಥವಾ ಅಡ್ವರ್ಟೈಸ್ಮೆಂಟ್, ಇವುಗಳನ್ನೆಲ್ಲ ನೋಡಿದಾಗ ನನ್ನಲ್ಲಿ ಒಂದು ಹೋಲಿಕೆ ಬಂದಿತ್ತು. ನನ್ನಲ್ಲೊಂದು ಹೋಲಿಕೆ ಮೂಡಿತು. ಇದು ನನ್ನ ಅಭದ್ರತೆಯ ಸೃಷ್ಟಿಯ ಅಥವಾ ನನ್ನ ಕಲ್ಪನೆಯ ಸೃಷ್ಟಿಯ? ಆದರೆ ಇನ್ನೊಂದು ಸತ್ಯನೂ ಇದೆ. ಕೆಲವೊಮ್ಮೆ ಹೆಣ್ಣು ಮಗಳಿಗೆ ಸೌಂದರ್ಯ ವರ ಆಗೋದಿಲ್ಲ, ಆಶೀರ್ವಾದ ಆಗೋದಿಲ್ಲ. ಬದಲಿಗೆ ಅದು ಸಂಕೋಲಿ ಆಗುತ್ತೆ, ಶಾಪವಾಗುತ್ತೆ. ಮನೆಯ ಸುತ್ತಲೂ ರಕ್ಷಕರು ಹುಟ್ಕೊಬಿಡ್ತಾರೆ. ಅವರು, ನೀನು ಹೊರಗೆ ಹೋಗಬೇಡ, ಹೆಚ್ಚು ಕಾಣಿಸ್ಕೋಬೇಡ, ಅಲಂಕಾರ ಮಾಡ್ಕೋಬೇಡ, ಹೆಚ್ಚು ಮಾತನಾಡಬೇಡ, ಈ ರೀತಿಯ ಸಂಕೋಲೆಗಳನ್ನು ರಕ್ಷಣೆಯ ನೆಪದಲ್ಲಿ ಹಾಕೋದಕ್ಕೆ ಶುರು ಮಾಡ್ತಾರೆ. ಕೆಲವೊಮ್ಮೆ ನೀನು ಸುಂದರಿ ಅಲ್ವೇ ಅಲ್ಲ ಅಂತಲೂ ಹೇಳಿಬಿಡ್ತಾರೆ. ಇದರಿಂದ ಆ ಪುಟ್ಟ ಮಗುವಿನ ಮನಸ್ಸಿಗೆ ಗಾಯ ಆಗುತ್ತೆ, ಗೊತ್ತಾಗೋದೇ ಇಲ್ಲ. ಅಲ್ಲಿ ಕಂಪ್ಯಾರಿಸನ್ ಅಲ್ಲ, ಇವಾಗ ತನ್ನ ಬಗ್ಗೆ ತನಗೆ ಸಂಶಯ ಹುಟ್ಕೊಳ್ಳೋದಕ್ಕೆ ಶುರುವಾಗುತ್ತೆ, ಗೊಂದಲ ಮೂಡುತ್ತೆ. ಹೌದಾ, ನಾನು ಸುಂದರಿ ಅಲ್ವಾ ಅಂತ ಆತ್ಮ ಸಂಶಯ ಸಹ ಮೂಡುತ್ತೆ. ಇದು ಸೌಂದರ್ಯ ಮಾಪನದ ಇನ್ನೊಂದು ಮಗ್ಗಲು. ನಾನು ಸುಂದರ ಅಲ್ಲ, ಸುಂದರವಾಗಿಲ್ಲ ಅನ್ನೋದು ಸಣ್ಣ ವಿಚಾರ ಅಲ್ವೇ ಅಲ್ಲ. ಇದು ನಿಧಾನಕ್ಕೆ ಅಭದ್ರತೆಯನ್ನು ಹೆಚ್ಚು ಮಾಡುತ್ತೆ, ಕೀಳರಿಮೆಯನ್ನು ಹೆಚ್ಚು ಮಾಡುತ್ತೆ, ಆತ್ಮವಿಶ್ವಾಸವನ್ನು ಕೊಲ್ಲುತ್ತೆ, ಅಸ್ತಿತ್ವವನ್ನು ಕೊಲ್ಲುತ್ತೆ. ಹೆಚ್ಚಾಗಿ ಒಂದು ಅಸ್ತಿತ್ವದ ನಾಶಕ್ಕೂ ಕಾರಣ ಆಗ್ಬಿಡುತ್ತೆ. ಒಂದು ಅಳತೆ
ನಮ್ಮ ಅಸ್ತಿತ್ವವನ್ನು ಸಂಪೂರ್ಣವಾಗಿ ನಿಯಂತ್ರಿಸುತ್ತೆ. ಹಾಗಿದ್ರೆ ಸೌಂದರ್ಯ ಅಂದರೆ ಏನು? ಪ್ರಮಾಣವೇ, ಬಣ್ಣವೇ, ಚರ್ಮವೇ, ಯಾವುದು? ತೂಕವೇ, ಯಾವುದು? ಅಸ್ತಿತ್ವ, ಶಕ್ತಿ, ಅಧಿಕಾರ ಯಾವುದು? ಹಾಗಿದ್ರೆ ನಾನು ನನ್ನನ್ನು ಹೋಲಿಕೆ ಮಾಡಿಕೊಳ್ಳದೆ ಹೋದಾಗ ಅಗಾಧ ಶಾಂತಿಯ ಅನುಭವ ಮೂಡುತ್ತೆ. ಸೌಂದರ್ಯ ಸ್ಪರ್ಧೆ ಅಲ್ಲ, ಅದು ಅನುಭವ. ನೋಡುವವನ ಕಣ್ಣಲ್ಲಿದೆ, ಅನುಭವಿಸುವವನ ಮನಸ್ಸಲ್ಲಿದೆ. ಆದ್ದರಿಂದ ಯಾರಾದರೂ ಅಳೆಯಲ್ಪಡುವವರೆಗೆ ಈ ಸೌಂದರ್ಯಕ್ಕೆ ಮಾನದಂಡ ಇಲ್ಲ. ಯಾರಾದರೂ ಅಳೆಯುವವರೆಗೆ ನಾನು ಅಳೆಯಲ್ಪಡೋದಿಲ್ಲ. ಆದ್ದರಿಂದ ಪ್ರಶ್ನೆಯನ್ನು ಮತ್ತೊಮ್ಮೆ ಕೇಳೋಣ, ನಾನು ಯಾಕೆ ಸುಂದರವಾಗಿಲ್ಲ ಅಂತ. ಬಹುಶಃ ನಾನು ಸುಂದರ ಅಲ್ಲ ಅನ್ನೋದು ನಿಜ ಅಲ್ಲ, ಯಾರದ್ದೋ ಅಳತೆಗೆ ಸರಿ ಹೊಂದಿಲ್ಲ ಅನ್ನೋದು ನಿಜ. ಹೀಗೆ ಅವಲೋಕನ ಅಂದರೆ ನನ್ನ ಮೇಲೆ ಹೇರಿದ ಬೇರೆಯವರ ಭಾವನೆಗಳು, ಅಳತೆಗಳನ್ನು ಗಮನಿಸೋದು. ನಾನು ಕನ್ನಡಿಯ ಮುಂದೆ ನಿಲ್ಲೋ ಮೊದಲು ಮನಸ್ಸಿನ ಮುಂದೆ ನಿಲ್ಲಬೇಕು. ನಿಲ್ಲಿ ನೋಡಿ, ಅರ್ಥಕೊಳ್ಳಿ. ಶುಭವಾಗಲಿ. ನಮಸ್ಕಾರ.